ಬೀದರ್ ತಾಲೂಕಿನಲ್ಲಿ ಒಟ್ಟು 20 ವಸತಿ ನಿಲಯಗಳಿದ್ದು ಅದರಲ್ಲಿ 15 ಜನ ಮೇಲ್ವಿಚಾರಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಭಾಲ್ಕಿಯ ವಿಚಾರಕ್ಕೆ ಹೋದರೆ 12 ವಸತಿ ನಿಲಯಗಳಿದ್ದು 5 ಜನ ವಾರ್ಡನ್ಗಳಿದ್ದಾರೆ. ಇನ್ನು ಹುಮ್ನಾಬಾದ್ಗೆ ಹೋದಾಗ 14 ವಸತಿ ನಿಲಯಗಳಲ್ಲಿ 8 ಜನ ಮೇಲ್ವಿಚಾರಕರಿದ್ದಾರೆ. ಇನ್ನು ಬಸವ ಕಲ್ಯಾಣ್ನಲ್ಲಿ 17 ಹಾಸ್ಟೆಲ್ಗಳಲ್ಲಿ 8 ಜನ ವಾರ್ಡನ್ಗಳಿದ್ದಾರೆ. ಇನ್ನು ಔರಾದ್ನಲ್ಲಿ 13 ಹಾಸ್ಟೆಲ್ಗಳಲ್ಲಿ 4 ಜನ ಮಾತ್ರ ಇದ್ದಾರೆ. ಇನ್ನು 2 ಡೆಪ್ಯುಟೇಷನ್ ಇವತ್ತು ಕ್ಯಾನ್ಸಲ್ ಆಗಿದೆ. ಅಂದ್ರೆ ಪ್ರತಿ ಬಾರಿ ವಾರ್ಡನ್ ಆಗಿ ಇವರೆಲ್ಲ ಒಂದು ಡಾಟಾನ ನೋಡಿದ್ರೆ ಬೀದರ್ ಜಿಲ್ಲೆಯ ಹಲವು ಹಾಸ್ಟೆಲ್ಗಳಲ್ಲಿ ಅರ್ಧದಷ್ಟು ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳೇ ಇಲ್ಲ. ವಾರ್ಡನ್ಗಳಿಲ್ಲ ಅಂದರೆ ಮಕ್ಕಳ ನಿಗರಾಣಿ ಮಾಡೋರು ಯಾರು? ಕುಕ್ ಸರ್ವೆಂಟ್ಗಳು ಮಾಡ್ತಾರಾ, ಕುಕ್ಗಳು ಮಾಡ್ತಾರಾ? ಅವ್ರು ತಮ್ಮ ಕೆಲಸನ ಮಾಡ್ತಾರೆ, ತಮ್ಮ ಪಾಡಿಗೆ ತಾವು ಮನೆಗೆ ಹೋಗ್ತಾರೆ. ವಾರ್ಡನ್ಗಳು ಯಾಕಿಲ್ಲ? ಇದು ಒಂದು ವಿಷಯ. ಇನ್ನು ಪ್ರತಿ ಬಾರಿ ವಾರ್ಡನ್ ಆಗಿ ಬಂದವರು 1-2 ವರ್ಷ ಇರ್ತಾರೆ, ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ಜಿಲ್ಲೆಗಳಲ್ಲಿ ಇದೆ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರುವ ಬಗ್ಗೆ ನಾವು ಪ್ರತಿ ತಿಂಗಳು ಮಾಹಿತಿಯನ್ನು ಕೊಡ್ತೇವೆ, ಆದಷ್ಟು ಶೀಘ್ರದಲ್ಲಿ ಮೇಲ್ವಿಚಾರಕರನ್ನು ನೇಮಕ ಮಾಡಲಾಗುವುದು ಅಂತ ಹೇಳಿದ್ದಾರೆ.